ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 38ನೆಯ ಪದ್ಯ ಈ ರೀತಿಯಲ್ಲಿದೆ. ಸ್ವರವೇದ ವಿದ್ಯೆಯಂ ತನ್ನರಸಿಗೆ ಮೆರೆಯಲ್ಕೆ ದೇವಿ ನೋಡೆನು ತೆಚ್ಚಂ ಸರಲೈದಿಸೆ ಕೆಡೆದು ಅವಂತೆರಡಕ ಎರಡರ್ಕಾಯು ಪ್ರಮಾಣ ಮುಂದಾದುದೆನಲ್. ವಿಂಗಡಿಸಿ ಓದೋಣ. ಸ್ವರವೇದ ವಿದ್ಯೆಯಂ ತನ್ನ ಅರಸಿಗೆ ಮೆರೆಯಲ್ಕೆ ದೇವಿ ನೋಡು ಎನ್ನುತ್ತೆ ಎಚ್ಚಂ ಸರಲ್ ಏದಿ ಇಸೆ ಕೆಡೆದುವು ಅವು ಅಂತು ಎರಡರ್ಕೆ ಆಯು ಪ್ರಮಾಣಂ ಒಂದು ಆದುದು ಎನಲ್. ಇಲ್ಲಿ ಘಟನೆ ಹೇಗೆ ನಡೆದಿದೆ ಅಂದರೆ, ಧರ್ಮವನ್ನು ಕೇಳಿದಂತಹ ಕೋಳಿಗಳು, ಚಂಡಕರ್ಮನ ಕೋಳಿಗಳು ಸಂತೋಷದಿಂದ ಅವುಗಳ ಧರ್ಮಾನುರಾಗವೇ ಮೇಘಧ್ವನಿಯಾಯಿತೋ ಎಂಬ ಹಾಗೆ ರೆಕ್ಕೆ ಬಡಿದು ಧ್ವನಿ ಮಾಡಿದವು. ಆ ರೆಕ್ಕೆಯ ಧ್ವನಿಯನ್ನು ಕೇಳ್ದಂ ಇತ್ತ ನೃಪಾಲಂ, ರಾಜನಾದ ಯಶೋಮತಿ ಕೇಳಿದನಂತೆ. ಕೇಳಿದಾಗ ಅವನಿಗೊಂದು ಆಲೋಚನೆ ಬಂತು ಮನಸ್ಸಿನಲ್ಲಿ. ನನಗೆ ಸ್ವರವೇದ ವಿದ್ಯೆ ತಿಳಿದಿದೆ, ಆ ಸ್ವರವೇದ ವಿದ್ಯೆಯನ್ನು ನನ್ನ ಪತ್ನಿಗೆ ತೋರಿಸಬೇಕು ಎಂಬ ಯೋಚನೆ ಆತನಿಗೆ ಬಂತು. ಸ್ವರವೇದ ವಿದ್ಯೆ ಅಂತ ಹೇಳಿದರೆ ಶಬ್ದವೇಧಿ ಎಂಬುದಾಗಿ ಹೇಳುತ್ತಾರೆ. ಬಾಣಪ್ರಯೋಗ ಮಾಡುವಂತಹ ಒಂದು ವಿಶೇಷವಾದ ಕೌಶಲ. ಏನು ಈ ವಿಶೇಷ ಕೌಶಲ ಅಂದರೆ, ಧ್ವನಿ ಎಲ್ಲಿಂದ ಬಂತೋ ಅಲ್ಲಿಗೆ ಗುರಿಯಿಟ್ಟು ಬಾಣವನ್ನೆಸೆಯುವಂತಹ ಶಕ್ತಿ ಅಂತಹ ಒಂದು ವಿದ್ಯೆ. ಅಂದರೆ ಗುರಿ ಕಣ್ಣಿಗೆ ಕಾಣಬೇಕಂತ ಇಲ್ಲ, ಕಿವಿಗೆ ಕೇಳಿದ್ರೆ ಸಾಕು. ಕಿವಿಗೆ ಕೇಳಿದಾಗ ಆ ಧ್ವನಿ ಎಲ್ಲಿಂದ ಬಂದಿದೆ ಎಂಬುದನ್ನು ಚಿಂತಿಸಿ ಆ ಕಡೆಗೆ ಬಾಣ ಪ್ರಯೋಗವನ್ನು ಮಾಡುವಂತಹದ್ದು. ಅದಕ್ಕೆ ಶಬ್ದವೇಧಿ ಎಂಬುದಾಗಿ ಹೆಸರು. ದಶರಥ ಆ ರೀತಿಯ ಒಂದು ಪ್ರಯೋಗವನ್ನು ಮಾಡಿದ ಅಂತ ರಾಮಾಯಣದಲ್ಲಿ ಬರ್ತದೆ. ಆಗ ಒಬ್ಬ ಮುನಿಕುಮಾರ ತೀರಿಕೊಂಡ ಎಂಬ ಕಥೆ ಇದೆ. ಹಾಗೆ ಅದು ಶಬ್ದವೇಧಿ, ವೇಧಿ ಅಂತ. ಶಬ್ದವೇಧಿ ಇಲ್ಲಿ ಸ್ವರವೇದ ಎಂಬುದಾಗಿ ಹೇಳಿದ್ದಾರೆ. ಸ್ವರವನ್ನು ವೇದ, ತಿಳಿಯುವ ವಿದ್ಯೆ ಎಂಬ ಅರ್ಥ. ಸ್ವರವನ್ನು ತಿಳಿದಲ್ಲಿಗೆ ಬಾಣವನ್ನು ಗುರಿ ಇಡುವಂತಹ ವಿಶೇಷವಾದಂತಹ ಶಕ್ತಿ. ಶಬ್ದವೇಧಿ ಅಂದರೆ ಶಬ್ದವನ್ನು ಆಧರಿಸಿ ವೇಧಿ, ಚುಚ್ಚುವಂತಹದ್ದು ಎಂಬರ್ಥ. ವೇಧಿ, ವೇದಿ ಅಲ್ಲ ವೇಧಿ. ವೇಧನ ಅಂದರೆ ಚುಚ್ಚುವಿಕೆ ಅಂತ ಅರ್ಥ. ಕರ್ಣವೇಧ, ಕರ್ಣವೇಧ ಅಂದರೆ ಕಿವಿ ಚುಚ್ಚುವಂತಹ ಕಾರ್ಯಕ್ರಮಕ್ಕೆ ಕರ್ಣವೇಧ ಎಂಬುದಾಗಿ ಹೆಸರು. ಹಾಗೆ ವೇದ, ಶಬ್ದವೇಧಿ ಅಂದರೆ ಶಬ್ದದಿಂದ ಚುಚ್ಚುವಂತಹ ವಿದ್ಯೆ. ಹಾಗೆ ಸ್ವರವೇದ ವಿದ್ಯೆಯಂ, ಇಂತಹ ಈ ಸ್ವರವೇದ ಎಂಬ ವಿದ್ಯೆಯನ್ನು, ಈ ವಿದ್ಯೆ ತನಗೆ ತಿಳಿದಿದೆ ಎಂಬುದಾಗಿ ಆ ವಿದ್ಯೆಯ ಪ್ರಯೋಗದಿಂದಲೇ ತೋರಿಸಬೇಕು ಎಂಬ ಒಂದು ಇಚ್ಛೆ ಆತನಿಗಾಯಿತು. ಯಾರಿಗೆ ತೋರಿಸುವುದು? ತನ್ನ ಪತ್ನಿಯಾದಂತಹ ಕುಸುಮಾವಳಿಗೆ ತೋರಿಸಿ ತನ್ನ ವಿಶೇಷ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಎಂಬುದಾಗಿ. ಸ್ವರವೇದ ವಿದ್ಯೆಯಂ ತನ್ನ ಅರಸಿಗೆ ಮೆರೆಯಲ್ಕೆ, ತೋರಿಸಿ ನನಗಿಂಥ ಶಕ್ತಿ ಇದೆ ಎಂಬುದನ್ನು ಹೇಳಿ ತಾನು ಮೆರೆಯಬೇಕು. ತನ್ನ ಪತ್ನಿ ತನ್ನನ್ನು ಇನ್ನಷ್ಟು ಮೆಚ್ಚಬೇಕು. ತನ್ನ ಪತ್ನಿ, ಓಹ್ ನಿಮಗೆ ಇಂಥದ್ದೆಲ್ಲ ತಿಳಿದಿದೆಯಲ್ಲವೇ ಎಂಬುದಾಗಿ ಆಶ್ಚರ್ಯಚಕಿತೆಯಾಗಬೇಕು ಎಂಬುದು ಆತನ ಉದ್ದೇಶ. ಹಾಗೆ ತನ್ನ ಅರಸಿಗೆ ಮೆರೆಯಲ್ಕೆ, ಬರೀ ತೋರಿಸುವುದು ಮಾತ್ರ ಅಲ್ಲ, ತೋರಿಸಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿದಂತಹ ಹೆಮ್ಮೆಯಿಂದ ಬೀಗಬೇಕು ಎಂಬ ಯೋಚನೆ. ತನ್ನ ಅರಸಿಗೆ ಮೆರೆಯಲ್ಕೆ ಆತ ಹೇಳ್ತಾನಂತೆ ಆ ಪ್ರಯೋಗವನ್ನು ಮಾಡುವ ಮೊದಲು, ದೇವಿ ನೋಡು, ಈಗ ಏನಾಗ್ತಾ ಇದೆ ಎಂಬುದನ್ನು ನೋಡು, ಪರಿಣಾಮವನ್ನು ನೋಡು. ನಾನೊಂದು ಬಾಣವನ್ನು ಎಸೆಯುತ್ತೇನೆ, ಏನಾಗುತ್ತದೆ ಎಂಬುದನ್ನು ನೋಡು ಎಂಬುದಾಗಿ ಹೇಳ್ತಾನಂತೆ. ದೇವಿ ನೋಡು ಎನ್ನುತ್ತೆ ಎಚ್ಚಂ, ಹೀಗೆ ಹೇಳ್ತಾ
ಎಚ್ಚಂ ಬಾಣಪ್ರಯೋಗವನ್ನು ಮಾಡಿದನು. ಇಸು ಇಸು ಎಂಬುದು ಬಾಣಪ್ರಯೋಗವನ್ನು ಮಾಡು ಎಂಬ ಅರ್ಥದ ಧಾತು. ಎಚ್ಚಂ ಎಂಬುದು ಅದರ ಭೂತಕಾಲ ರೂಪ. ಎಚ್ಚಂ ಬಾಣಪ್ರಯೋಗವನ್ನು ಮಾಡಿದನು. ಸರಲೇದಿ ಇಸೆ ಕೆಡೆದುವು ಅವು ಅಂತು ಎರಡರ್ಕೆ ಆಯುಃ ಪ್ರಮಾಣಂ ಒಂದಾದುದು ಎನಲ್. ಒಂದಾದುದೋ ಎನಲ್, ಒಂದಾದುದು ಎನಲ್, ಎರಡೂ ರೀತಿಯಲ್ಲಿ ಮಾಡು. ಇಸೆ ಸರಲ್ ಎಯ್ದಿ ಹಿ ಎಚ್ಚಂ ಬಾಣಪ್ರಯೋಗವನ್ನು ಮಾಡಿದನು. ಇಸೆ ಇಸೆ ಅಂತ ಹೇಳಿದರೆ ಬಾಣಪ್ರಯೋಗವನ್ನು ಮಾಡಲು ಸರಲ್ ಎಯ್ದಿ ಆ ಸರಲ್ ಆ ಬಾಣ, ಸರಲ್ ಅಂದ್ರೆ ಬಾಣ, ಎಯ್ದಿ ಹೋಗಿ ಇಸೆ ಸರಲ್ ಎಯ್ದಿ ಅಲ್ಲಿಗೆ ಆ ಗುರಿಯನ್ನು ತಲುಪಿ ಏನಾಯಿತು, ಅಂತೂ ಎರಡರ್ಕೆ ಆ ರೀತಿಯಲ್ಲಿ ಎರಡೂ ಪ್ರಾಣಿಗಳಿಗೆ ಅಂದರೆ ಎರಡೂ ಈ ಕೋಳಿಗಳಿಗೆ ಪಕ್ಷಿಗಳು ಎರಡರ್ಕೆ ಆಯುಃ ಪ್ರಮಾಣಂ, ಆಯುಃ ಪ್ರಮಾಣ ಅಂದರೆ ಆಯುಷ್ಯದ ಪ್ರಮಾಣ, ಆಯುರ್ಮಾನ, ಒಂದಾದುದೋ ಎನಲ್ ಎರಡು ಪಕ್ಷಿಗಳಿಗೂ ಆಯುಃ ಪ್ರಮಾಣವು ಒಂದೇ ಆಯಿತೋ ಎಂಬ ಹಾಗೆ. ಅಂದರೆ ಒಂದೇ ಆಯಿತು ಅಂದರೆ ಒಂದೇ ಬಾಣದಿಂದ ಎರಡು ಸತ್ತು ಎಂಬ ಅರ್ಥ. ಅಲ್ಲಿ ಆಯುಃ ಪ್ರಮಾಣಂ ಒಂದಾದುದೋ ಎನಲ್ ಎರಡು ಕೋಳಿಗಳಿಗೂ ಆಯುಷ್ಯದ ಪ್ರಮಾಣವು ಒಂದೇ ಆಯಿತೋ ಎಂಬ ಹಾಗೆ. ಎನಲ್ ಹೇಳಲು ಅಂತ, ಹೇಳು, ಎನಲು ಎಂದನು ಅಂತ ಹೇಳ್ಬೇಕು ನಾವು, ಅಂದನು ಅಂತಲ್ಲ, ಅಂತಲ್ಲ, ಅದು ಹೊಸಗನ್ನಡಕ್ಕಾಗುವಾಗ ಅಂದನು ಅಂತಲೂ ಆಗಿದೆ. ಎಂದನು, ಎಂದಳು, ಎಂದು, ಹೀಗೆ ಆಯುಃ ಪ್ರಮಾಣಂ ಒಂದಾದುದೋ ಎನಲ್ ಆಯುಷ್ಯದ ಮಾನವು ಎರಡು ಪಕ್ಷಿಗಳಿಗೂ ಒಂದೇ ಆಯಿತೋ ಎನ್ನಲಾಗಿ ಅಥವಾ ಹೇಳುವಂತೆ ಎನ್ನುವಂತೆ ಇಸೆ ಸರಳ್ ಎಯ್ದಿ ಬಾಣಪ್ರಯೋಗವನ್ನು ಮಾಡಲು ಆ ಬಾಣವು ಹೋಗಿ ಅವು ಅಂತೂ ಕೆಡೆದುವು. ಕೆಡೆದು ಅಂತ ಹೇಳಿದ್ರೆ ಬಿದ್ದು ಅಂತ. ಹೇಗೆ ಬಿದ್ದದ್ದು? ಆ ಎರಡರ ಕುತ್ತಿಗೆಯು ಒಂದೇ ಬಾಣದಿಂದ ಕಡಿಯಲ್ಪಟ್ಟು ಎರಡು ಸತ್ತು ಬಿದ್ದುವು ಎಂಬ ಅರ್ಥ. ಎರಡು ಪ್ರಾಣಿಗಳಿಗೂ ಒಟ್ಟಿಗೆ ಆಯುಷ್ಯ ಮುಗಿದುವೋ ಎಂಬ ಹಾಗೆ ಅವು ಎರಡು ಸತ್ತು. ಈ ಸತ್ತದರಿಂದಾಗಿ ಏನಾಯಿತು? ಅಲ್ಲಿ ಯಶೋಮತಿಗೆ ತನ್ನ ಪತ್ನಿಯ ಮುಂದೆ ತನ್ನ ಸಾಮರ್ಥ್ಯವನ್ನು ತಾನು ತೋರಿಸಿದ್ದೇನೆ ಎಂಬಂತಹ ಒಂದು ಸಮಾಧಾನ, ಮೆರೆಯುವಿಕೆಯ ಸಮಾಧಾನ ಉಂಟಾಯಿತು. ಅದನ್ನು ತೋರಿಸಲಿಕ್ಕೆ ಬೇಕಾಗಿ ಆತ ಹೀಗೆ ಮಾಡಿದ. ಬಾಣ ಪ್ರಯೋಗ ಮಾಡಿದ ಕೂಡಲೇ ಆತ ತನ್ನ ಪರಿವಾರದವರನ್ನು ಕುರಿತು ಕರೆದು, ಹೋಗಿ ನೋಡಿ, ನಾನು ಇಂಥಲ್ಲಿ ಒಂದು ಬಾಣ ಪ್ರಯೋಗ ಮಾಡಿದ್ದೇನೆ, ಏನಾಯಿತು ನೋಡಿ ಅಂತ ಹೇಳಿ ವಿಚಾರಿಸಿ ಆ ಎರಡು ಪ್ರಾಣಿಗಳು ಸತ್ತದ್ದನ್ನು ಖಚಿತಪಡಿಸಿಕೊಂಡಿರಬೇಕು. ಅದನ್ನೆಲ್ಲ ಇಲ್ಲಿ ವಿವರಿಸಿ ಹೇಳಿಲ್ಲ, ಆದರೆ ಹಾಗೆ ನಡೆದಿರಬಹುದು. ಅಂತೂ ಎರಡು ಸತ್ತುವು ಎಂಬುದು ಇಲ್ಲಿ ಸ್ಪಷ್ಟ ಆಯಿತು. ನಮಸ್ಕಾರ.